ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಗುರು ಪುಷ್ಯಾಮೃತ ಯೋಗ ಹಾಗಂತಂದರೆ ಏನು? ಗುರು ಪುಷ್ಯಾಮೃತ ಯೋಗ ಯಾಕೆ ಅಷ್ಟು ಮಹತ್ವದ್ದಾಗಿದೆ? ಆ ದಿನ ಏನು ಮಾಡಬೇಕು ಅಥವಾ ಅದರ ಒಂದು ಸಮಯ ಏನು? ಇದೆಲ್ಲದರ ಬಗ್ಗೆ ನೋಡೋಣ. ಗುರು ಪುಷ್ಯಾಮೃತ ಯೋಗ, ಇದನ್ನು ಯೋಗ ಅಂತ ಯಾಕೆ ಹೇಳಿದ್ರು? ಅಲ್ಲದೆಯೇ ಇದನ್ನು ಒಂದು ಅಮೃತ ಸಮಾನವಾದದ್ದು ಅಂತ ಹೇಳಿ ಯಾಕೆ ಬಣ್ಣಿಸಿದ್ರು? ಕಾರಣ, ಗುರುಗ್ರಹ ಅತ್ಯಂತ ಶುಭ ಗ್ರಹ. ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿದಾಗ ಗುರುವಿಗೆ ಬಹಳಷ್ಟು ಮಾನ್ಯತೆ ಇದೆ. ಅದೇ ರೀತಿ ವಾರದಲ್ಲಿಯೂ ಕೂಡ ಗುರುವಾರ ಅತ್ಯಂತ ಶ್ರೇಷ್ಠವಾದಂತಹ ವಾರ. ಗುರುವನ್ನು ವ್ಯಕ್ತಿಗೆ ಅವನ ಒಂದು ಮುಂದಿನ ಜೀವನಕ್ಕೆ, ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ತಾಯಿ ಮಗುವಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿರ್ತಾಳೆ, ಅಭ್ಯಾಸ ಮಾಡಿಸಿರ್ತಾಳೆ. ಆದರೆ ಜೀವನದ ಪಾಠವನ್ನು ಕಲಿಸೋದಕ್ಕೆ ಅಥವಾ ಮುಂದಿನ ಜೀವನ, ಮುಂದಿನ ಒಂದು ಜನ್ಮಗಳ ಒಂದು ಮಾನವ ಜೀವನದ ಹಾದಿ ಹಾಗೂ ಅದರ ಉದ್ದೇಶ ಹಾಗೂ ಅದರ ಪರಿಪೂರ್ಣತೆ, ಅದರ ಬಗ್ಗೆ ಎಲ್ಲ ಒಂದು ತಿಳುವಳಿಕೆ ನೀಡೋದಕ್ಕೆ ಗುರು ಬೇಕು. ಹಾಗೆ ಗುರುವಿನಿಂದ ಮಾತ್ರ ಸಾಧ್ಯ. ಒಂದು ಶ್ರೇಷ್ಠ ಮಾರ್ಗದೆಡೆಗೆ, ಮಾನವ ಜೀವನದ ಉದ್ದೇಶದ ಸಂಪೂರ್ಣತೆಯೆಡೆಗೆ ಗುರು ಕರ್ಕೊಂಡು ಹೋಗೋದ್ರಿಂದ ಗುರುವಿಗೆ ಬಹಳ ಮಹತ್ವದ ಸ್ಥಾನ ಇದೆ. ಅಂತಹ ಗುರುವಿನ ವಾರದಂದು ಪುಷ್ಯಾಮೃತ ಯೋಗ ಅಂದರೆ ಪುಷ್ಯ ನಕ್ಷತ್ರ. ಈ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರವಾದರೂ ಸಹಿತ ಗುರುವಾರದ ದಿನ ಬಂದಾಗ ಅದು ಅಮೃತದ ಫಲವನ್ನು ನೀಡುತ್ತೆ. ಯಾಕೆ ಅಂತಂದರೆ ಅದು ವಿಶೇಷವಾಗಿ ಕರ್ಕ ರಾಶಿಯಲ್ಲಿ ಬರ್ತಕ್ಕಂತಹ ಒಂದು ನಕ್ಷತ್ರ. ಆ ಒಂದು ಕರ್ಕ ರಾಶಿ ಏನಾಗಿದೆ? ಜಲತತ್ವದ ರಾಶಿ. ಆ ಜಲತತ್ವದ ರಾಶಿಯಲ್ಲಿ ವಿಶೇಷವಾಗಿ ಗುರುವು ಸಹಿತ ಉಚ್ಚನಾಗಿರ್ತಾನೆ. ಅಂತಹ ಒಂದು ವಿಶೇಷ ರಾಶಿಯಲ್ಲಿ ಜೊತೆಗೆ ಅದು ಅಮೃತದ ಫಲವನ್ನು ನೀಡುತ್ತೆ. ಯಾಕೆ ಅಂತಂದರೆ ಅದೊಂದು ಪೋಷಣೆಯನ್ನು ಕೊಡ್ತಕ್ಕಂಥದ್ದು. ಯಾಕೆ ಅಂತಂದರೆ ಪುಷ್ಯ ಅಂತಂದರೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಉತ್ತುಂಗಕ್ಕೆ ಏರಿಸ್ತಕ್ಕಂಥದ್ದು, ಬೆಳವಣಿಗೆಯನ್ನು ತೋರಿಸ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ಇದನ್ನು ಗುರು ಪುಷ್ಯಾಮೃತ ಯೋಗ ಅಂತ ಹೇಳಲಾಗಿದೆ. ಇದು ಯೋಗವಾಗುತ್ತೆ, ಒಬ್ಬ ವ್ಯಕ್ತಿಯನ್ನು ಉನ್ನತಿಯೆಡೆಗೆ, ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯುತ್ತೆ. ಈ ಒಂದು ಬರುವ ಜೂನ್ 18ನೇ ತಾರೀಕು 2026ರಂದು ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಇರ್ತಾನೆ. ಆ ದಿನ ಗುರುವಾರವಾಗಿರುತ್ತೆ. ಅಂತಹ ಒಂದು ವಿಶೇಷ ಸಮಯದಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳು ಫಲವನ್ನು ಕೊಡುತ್ತವೆ ಮತ್ತು ಸಿದ್ಧಿಯಾಗತ್ವೆ. ಜೊತೆಗೆ ಆ ಒಂದು ಕಾರ್ಯಕ್ಕೆ ಬಲ ಬರುತ್ತೆ, ಆ ಕಾರ್ಯ ಅಭಿವೃದ್ಧಿಯೆಡೆಗೆ ಸಾಗುತ್ತೆ. ಅದಕ್ಕೆ ವಿಶೇಷವಾಗಿ ಮನೆಯನ್ನು ಕಟ್ತಕ್ಕಂಥವ್ರು ಪ್ರಾರಂಭ ಮಾಡ್ಬೋದು, ಅಥವಾ ಫೌಂಡೇಶನನ್ನು ಹಾಕ್ಬೋದು, ಅಥವಾ ಆ ಒಂದು ಸಂದರ್ಭದಲ್ಲಿ ವಿವಾಹದ ಕಾರ್ಯಗಳು ಅಥವಾ ಓದಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಶೇಷವಾದಂತಹ ಕಾರ್ಯವನ್ನು ಮಾಡ್ಬೋದು, ಅಥವಾ ಏನೋ ಒಂದು ವಿದೇಶ ಯಾತ್ರೆಗೆ ಕೈಗೊಳ್ತಕ್ಕಂಥದ್ದು ಇರ್ಬೋದು, ಅಥವಾ ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಿರ್ಬೋದು, ಅಥವಾ ನನ್ನ ಜೀವನದಲ್ಲಿ ಏನೋ ಒಂದು ಮಹತ್ತರವಾದಂಥ ಉದ್ದೇಶವನ್ನು ನಾನು ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಜೀವನದಲ್ಲಿ ನಾನು ವಿವಾಹದ ಕಾರ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು ಇರಬಹುದು. ಈ ರೀತಿಯಾಗಿ ಯಾವುದೇ ಒಂದು ಶುಭ ಕಾರ್ಯಗಳಿಗೆ, ಯಾವುದೇ ಒಂದು ವಿಶೇಷ ಕಾರ್ಯಗಳಿಗೆ ಅಥವಾ ಒಂದು ವಿಶೇಷ ಸಾಧನೆಗೆ ಈ ಒಂದು ದಿನ ತುಂಬ ಸೂಕ್ತವಾದಂತಹ ದಿನ.
ಈ ದಿನ ವಿಶೇಷವಾಗಿ ಗುರುವಿನ ಆಶೀರ್ವಾದ ಇರ್ತಕ್ಕಂತಹ ದಿನ. ಹಾಗಾದರೆ ಈ ದಿನ ಯಾವ ಸಮಯ? ಯಾಕೆ ಅಂತಂದರೆ ಆಗ ಪುಷ್ಯ ನಕ್ಷತ್ರ ಇರಬೇಕು. ಆ ಸಮಯ ಪ್ರಶಸ್ತವಾದಂಥದ್ದು. ಗುರುವಾರ ಅಂತೂ ಇದ್ದೇ ಇದೆ. ಬೆಳಗ್ಗೆ 5:54 ಹಾಗೆಯೇ ಸಾಮಾನ್ಯವಾಗಿ 11:32 ಈ ಒಂದು ಸಮಯ ಅತ್ಯದ್ಭುತವಾದಂತಹ ಸಮಯ. ಯಾಕೆ ಅಂತಂದರೆ 11:32 ನಂತರ ಬೇರೆ ಒಂದು ನಕ್ಷತ್ರಕ್ಕೆ ಚಂದ್ರ ಹೋಗಿಬಿಡ್ತಾನೆ. ಪುಷ್ಯ ನಕ್ಷತ್ರ ಮುಗಿದು ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಈ ಯಾವುದೇ ಒಂದು ಶುಭ ಕಾರ್ಯವನ್ನು ಕೈಗೊಳ್ತಕ್ಕಂಥದ್ದು ಉತ್ತಮ. ಹಾಗೆಯೇ ಈ ಒಂದು ದಿನದಲ್ಲಿ ಏನು ಮಾಡಿದರೆ ಒಳ್ಳೆಯದು, ಅದು ನಮ್ಮ ಯಾವುದೇ ಒಂದು ಶುಭ ಕಾರ್ಯಗಳಿರ್ಬೋದು, ಅದನ್ನು ನಾವು ಹೇಗೆ ಪ್ರಾರಂಭಿಸಬೇಕು, ಯಾವ ರೀತಿಯಿಂದ ಪ್ರಾರಂಭಿಸಬೇಕು, ಅಥವಾ ನನಗೇನು ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ, ಸುಲಭವಾಗಿರ್ತಕ್ಕಂಥದ್ದನ್ನು ನಾನೇನು ಮಾಡ್ಬೋದು. ವಿದ್ಯಾರ್ಥಿ ಇರ್ಬೋದು, ಅಥವಾ ಯಾವುದೇ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ನನಗೆ ಹಣದ ಒಂದು ವಿಷಯದಲ್ಲಿ ಮಾಡಿಕೊಳ್ಬೇಕು, ಕೆಲವರಿಗೆ ಆರೋಗ್ಯದ ವಿಷಯದಲ್ಲಿ ಮಾಡಿಕೊಳ್ಬೇಕು, ಯಾವುದೇ ಒಂದು ವಿಷಯದಲ್ಲಿ ಮಾಡ್ಕೊಳ್ತಕ್ಕಂಥದ್ದಿದ್ರೂ ಮೊಟ್ಟ ಮೊದಲು ಈ ಒಂದು ತಿಳಿಸಿದಂತಹ ಸಮಯದಲ್ಲಿ ಅರಿಶಿಣ ಕೊಂಬು ಸರಿ, ಮನೆಯಲ್ಲಿಯೇ ಇದೆ ಅರಿಶಿಣ ಕೊಂಬು ಸರಿ, ಆದರೆ ನಾನು ಅರಿಶಿಣ ಕೊಂಬು ಬೇಕು ಮನೆಯಲ್ಲಿಲ್ಲ ಅಂತಕ್ಕಂಥವ್ರು ಅದೇ ದಿನ ಅದೇ ಸಮಯದಲ್ಲಿ ಒಳಗಡೆ ಹೋಗಿ ಅರಿಶಿಣ ಕೊಂಬನ್ನು ತೆಗೆದುಕೊಂಡು ಬರಬೇಕು. ಹಾಗೆ ಹಳದಿಯ ಬಟ್ಟೆ ಬೇಕು. ಹಳದಿಯ ಬಟ್ಟೆ ಇಲ್ಲ ನನಗೆ ತುಂಬ ಅರಿಶಿಣ ಕೊಂಬು ಒಂದಿರುತ್ತೆ, ಹಳದಿ ಬಟ್ಟೆ ತುಂಬ ದೊಡ್ಡದಾಗುತ್ತೆ ಅಂತಂದರೆ ಆ ಹಳದಿಯ ಬಟ್ಟೆಯ ಪೀಸನ್ನು ಸಹ ತಾವು ಮಾಡ್ಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಾವು ದೊಡ್ಡದಾಗಿ ತೆಗೆದುಕೊಳ್ಬೋದು. ಆದರೆ ಸ್ಕ್ವೇರ್ ಇರಬೇಕು, ಕರೆಕ್ಟಾಗಿ ಉದ್ದ ಅಗಲ ಸರಿಯಾಗಿರುವಂತೆ ಕಟ್ ಮಾಡ್ಕೊಳ್ಳಿ. ಹಾಗೆ ಅದಲ್ಲಿ ಅರಿಶಿಣ ಪೀಸನ್ನು ಇಟ್ಬಿಟ್ಟು ಗಂಟನ್ನು ಕಟ್ಟಿ. ಗಂಟು ಕಟ್ಟಲಿಕ್ಕೆ ಬಂದಿಲ್ಲ ಅಂತಂದರೆ ಹಳದಿಯ ದಾರದಲ್ಲಿ ಸುತ್ತಬಹುದು, ಇಲ್ಲವೇ ಬಿಳಿಯ ದಾರದಲ್ಲಿ ಸುತ್ತಬಹುದು. ಅದನ್ನು ಕೈಯಲ್ಲಿ ಹಿಡ್ಕೊಳ್ಳಿ, ಎಡಗೈಯಲ್ಲಿ ಹಿಡ್ಕೊಳ್ಳಿ, ಹಾಗೆ ಬಲಗೈಯನ್ನು ಅದರ ಮೇಲೆ ಮುಚ್ಚಿ ಒಂದು ಸಂಕಲ್ಪವನ್ನು ಮಾಡಿ. ಮ್ಯಾನಿಫೆಸ್ಟ್ ಮಾಡೋರು ಮಾಡ್ಬೋದು. ಏನಂತಂದರೆ ಶುಭವಾದದ್ದನ್ನು ಹೇಳ್ಕೊಳ್ತಕ್ಕಂಥದ್ದು. ನನಗೆ ಹಂಗೆ ಕಷ್ಟ ಇದೆ, ನನಗೆ ಹಿಂಗಿದೆ ಹಂಗಿದೆ ಅಷ್ಟೆಲ್ಲ ಹೇಳ್ಕೊಳ್ತಕ್ಕಂಥದ್ದಲ್ಲ. ಯಾವುದಾದ್ರೂ ಒಂದು ವಿಚಾರವನ್ನು ಮಾತ್ರ ತೆಗೆದುಕೊಳ್ತಕ್ಕಂಥದ್ದು. ಇಷ್ಟುದ ಲೀಸ್ಟನ್ನು ಮಾಡಿದರೆ ಅಷ್ಟೊಂದು ಫಲಕಾರಿಯಾಗಿರಲ್ಲ. ಒಂದೇ ವಿಷಯ ತೆಗೆದುಕೊಳ್ಳಿ, ಯಾವುದು ಅತ್ಯಂತ ಬಹಳ ಈಗ ಅವಶ್ಯಕತೆ ಇದೆ ಅದನ್ನಷ್ಟೇ ತೆಗೆದುಕೊಂಡು ಆ ವಿಷಯದ ಬಗ್ಗೆ ಏನಾಗಬೇಕು ಅದನ್ನು ಸಂಕಲ್ಪವನ್ನು ಮಾಡಿ. ಹಾಗಾಗಿರಲಿಲ್ಲ, ಹಿಂಗೆ ಅಡೆತಡೆ ಬರುತ್ತೆ, ಅದೆಲ್ಲ ಬೇಡ. ಏನು ಆಗಬೇಕು, ಇಂತಹ ಒಂದು ಕಾರ್ಯ ನನಗೆ ಸಿದ್ಧಿಯಾಗಿದೆ, ಇಂತಹ ಒಂದು ಕಾರ್ಯಕ್ಕೆ ಅನುಕೂಲಕರವಾಗಿದೆ, ಇಂತಹ ಒಂದು ಮನೆ ಕಟ್ಟುವ ಕಾರ್ಯ ಪೂರ್ಣವಾಗಿದೆ, ಅದಕ್ಕೆ ಗುರುವಿಗೆ ಹಾಗೆಯೇ ಆ ಒಂದು ಯೋಗಕ್ಕೆ ಧನ್ಯವಾದವನ್ನು ತಲುಪಿಸಬೇಕು. ಸುಮ್ಮನೆ ಒಂದು ಸಂಕಲ್ಪ ಮಾಡೋದಲ್ಲ, ಹೇಳಿದ ನಂತರ ಧನ್ಯವಾದವನ್ನು ಹೇಳಿ, ಪ್ರಕೃತಿಗೂ ಧನ್ಯವಾದವನ್ನು ಹೇಳಿ, ನಂತರ ಆ ಅರಿಶಿಣ ಕೊಂಬನ್ನು ತಾವು ವಿದ್ಯಾರ್ಥಿಗಳಾದರೆ ತಮ್ಮ ಒಂದು ಟೇಬಲ್ ಅಥವಾ ಡ್ರಾದಲ್ಲಿ ಇಟ್ಕೊಳ್ಳಿ, ಅಥವಾ ತಾವು ಏನೋ ಒಂದು ಹಣದ ವೃದ್ಧಿಗಾಗಿ ಮಾಡಿದ್ದಿದ್ರೆ ತಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ ಅಥವಾ ಹಣ ಅಥವಾ ತಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಇಡುವಂಥ ಜಾಗದಲ್ಲಿ ಇಡಿ, ಅಥವಾ ತಾವು ಹೆಚ್ಚು ಓಡಾಡುವಂಥದ್ದು ಕೆಲಸ ಆಗಿದ್ದಿದ್ರೆ ತಮ್ಮ ಒಂದು ಬ್ಯಾಗಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಲ್ಲಿ ತಾವು ಏನಾದರೂ ಒಂದು ಮನೆಯ ಒಂದು ಕಟ್ತಕ್ಕಂತಹ ಕಾರಣಗಳಿದ್ದರೆ ಅಲ್ಲಿಯೇ ಒಂದು ಒಳ್ಳೆಯ ಸರಿಯಾದಂಥ ಸ್ಥಾನದಲ್ಲಿ, ಸೂಕ್ತ ಸ್ಥಾನದಲ್ಲಿ ಅದನ್ನು ಇಡಬಹುದು. ಅಥವಾ ಇಲ್ಲ ನಮಗೆ ಅಲ್ಲಿ ಇಡಲಿಕ್ಕೆ ಜಾಗ ಇಲ್ಲ ಅಂತಂದರೆ ಮನೆಯಲ್ಲಿ ಒಂದು ಸರಿಯಾದಂಥ ಜಾಗದಲ್ಲಿ ಇಡ್ಬೋದು. ಯಾವುದೂ ಇಲ್ಲ ಅಂತಂದರೆ ದೇವರ ಮನೆಯಲ್ಲಿ ಅದನ್ನು ಇಡ್ಬೋದು. ಇಡುವಾಗ ಒಂದು ತಾಮ್ರದ ಪ್ಲೇಟನ್ನು ಇಟ್ಬಿಟ್ಟು ಅದರ ಮೇಲಿಡಿ. ಇಲ್ಲ ಅಂತಂದರೆ ಯಾವುದಾದರೂ ಗ್ಲಾಸ್ ಅಂದರೆ ಗಾಜಿನ
ಒಂದು ಬಟ್ಟಲಲ್ಲಿ ಇಡಿ. ಮತ್ತು ಬೇರೆ ಪಾತ್ರೆಯಲ್ಲಿ ಆದಷ್ಟು ಬೇಡ. ಬಾಕಿ ತಾವು ಡ್ರಾದಲ್ಲಿ ಅಲ್ಲಿ ಇಲ್ಲಿ ಇಡಬೇಕಾದ್ರೆ ಮರದಕ್ಕೆ ಸಂಬಂಧಪಟ್ಟಂಥ ಒಂದು ವಸ್ತುವಿನಲ್ಲಿ ಇಡ್ಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ ತಾವು ಇಡಿ. ಇದರಿಂದ ತಮಗೆ ಅನುಕೂಲ ಆಗ್ತಾ ಬರುತ್ತೆ. ಆದರೆ ಸಂಕಲ್ಪ ಮಾಡಿ ಧನ್ಯವಾದವನ್ನು ಅರ್ಪಿಸೋದು ಸಹ ಅಷ್ಟೇ ಮುಖ್ಯ. ಶ್ರೇಷ್ಠವಾದಂಥದ್ದನ್ನು, ಶುಭವಾದಂಥದ್ದನ್ನೇ, ಏನಾಗಬೇಕು ಅದನ್ನೇ ಚಿಂತಿಸಿ ಹೇಳುವುದು ಸಹ ಅಷ್ಟೇ ಮುಖ್ಯ. ಈ ರೀತಿಯಾಗಿ ತಾವು ಈ ಗುರು ಪುಷ್ಯಾಮೃತ ಯೋಗದ ಒಂದು ಅತ್ಯದ್ಭುತ ಲಾಭವನ್ನು ಪಡೆದುಕೊಳ್ಳಿ. ಗುರುವಿಗೆ ಒಂದು ಧನ್ಯವಾದವನ್ನು ಅರ್ಪಿಸುವಂತಹ ಒಳ್ಳೆಯ ಸುಸಮಯನೂ ಹೌದು. ಹಾಗೆಯೇ ಯಾವುದೇ ಒಂದು ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಆ ದಿನವೂ ಸಹಿತ ತಾವಿದನ್ನು ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.